ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ನೋಟಿಸ್ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ರು. ಕೆಐಎಡಿಬಿ ಕೊಟ್ಟ ನೋಟಿಸ್ ವಾಪಸ್ ಪಡಿತೀವಿ. ಏಪ್ರಿಲ್ನಲ್ಲಿ ಕೊಟ್ಟ ನೋಟಿಸ್ ಇದು. ಕೆರೆಯಿಂದ ನೀರು ಬಳಕೆ ಮಾಡ್ತಾ ಇರೋದಕ್ಕೆ ಈ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದರೆ ಅದನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಮಠ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಮಠ, ಮಕ್ಕಳಿಗೆ ಶಿಕ್ಷಣ ದಾಸೋಹ ಕೊಡ್ತಾ ಇರುವಂತ ಮಠ ಇದು. ಸಿದ್ಧಗಂಗಾ ಮಠ ನೀರನ್ನ ಬಳಸ್ಕೊಂಡ್ರೂ ಕೂಡ ತಪ್ಪಿಲ್ಲ. ಈ ಕುರಿತಾಗಿ ಸ್ವಾಮೀಜಿ ಜೊತೆಗೆ ಮಾತನಾಡ್ತೀನಿ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆರೆ ನೀರನ್ನ ಬಳಸ್ತಾ ಇರೋದ್ರ ಸಂಬಂಧ ನೋಟಿಸ್ ಕೊಡಲಾಗಿತ್ತು. ಆದರೆ ರಾಜ್ಯದಾದ್ಯಂತ ದೇಶದಾದ್ಯಂತ ಅನೇಕ ಮಕ್ಕಳಿಗೆ ಈ ಮಠ ಶಿಕ್ಷಣ ಕೊಡ್ತಾ ಇದೆ, ಮಕ್ಕಳಿಗೆ ದಾಸೋಹ ಕೊಡ್ತಾ ಇದ್ರೆ, ಹಾಗಾಗಿ ಮಕ್ಕಳಿಗೇನೆ ಅಂತಾನೆ ಈ ಮಠ ಇರುವಂತದ್ದು. ಅಂಥದ್ರಲ್ಲಿ ಇವರು ಕೆರೆ ನೀರನ್ನ ಬಳಸ್ಕೊಂಡ್ರು ಕೂಡ ತಪ್ಪಿಲ್ಲ. ಹೀಗಾಗಿ ನಾನು ಇದರ ಸಂಬಂಧ ಸ್ವಾಮೀಜಿ ಜೊತೆಗೆ ಮಾತನಾಡ್ತೀನಿ, ಈ ನೋಟಿಸ್ ಅನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಐಎಡಿಬಿಯಿಂದ ಏಪ್ರಿಲ್ ತಿಂಗಳಲ್ಲಿ ಸಿದ್ಧಗಂಗಾ ಮಠಕ್ಕೆ ಒಂದು ನೋಟಿಸ್ ಜಾರಿಯಾಗಿತ್ತು. ನಮ್ಮ ಸರ್ಕಾರದಲ್ಲಿ ಅಥವಾ ಆರ್ಥಿಕ ಸಂಬಂಧ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ನೀವು ಈ ಕೆರೆ ನೀರನ್ನ ಏನು ಬಳಸ್ಕೊಳ್ತಾ ಇದ್ದೀರಿ ಇದಕ್ಕೆ ನೀವು ಬಿಲ್ ಪಾವತಿ ಮಾಡಬೇಕು ಅನ್ನುವಂಥ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಸಚಿವ ಎಂಬಿ ಪಾಟೀಲ್ ಅವರು ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ನಾವು ವಾಪಸ್ ಪಡ್ಕೊಳ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಂಬಿ ಪಾಟೀಲ್ ಅವ್ರನ್ನ ಮಾತನಾಡಿಸಿದ್ದಾರೆ. ಎಂಬಿ ಪಾಟೀಲ್ ಏನ್ ಹೇಳಿದ್ರು ನೋಡೋಣ. ಬಿಲ್ ಕಟ್ಟುವಂತ ನೋಟಿಸ್ ಕೊಟ್ಟಿರೋದು ಸಾಕಷ್ಟು ಚರ್ಚೆ ಆಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾದ ಎಂಬಿ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಕೊಟ್ಟಿರೋ ಎಷ್ಟು ಮಟ್ಟಿಗೆ ಸರಿ ಸರ್? ನೋಡಿ, ಒಂದನೇದ್ದು ಇದು ಏಪ್ರಿಲ್ನಲ್ಲಿ ಒಂದು ಘಟನೆ ಇವತ್ತೊಂದು ದಿವಸ ನನ್ನ ಮುಂದಿದೆ. ಅಲ್ಲಿಯ ಲೋಕಲ್ ಇಂಜಿನಿಯರ್ ಏನಿದ್ದಾರೆ ತುಮಕೂರಿನವರು, ಇವತ್ತು ಅಲ್ಲಿ ಏನು ಕೆಐಡಿಬಿಯಿಂದ ಒಂದು ಕೆರೆ ಇದೆ, ಕೆಐಡಿಬಿ ಆ ಕೆರೆಯಿಂದ ಆ ನೀರನ್ನು ತಗೊಂಡಿದ್ರೆ ನಿಮ್ಮ ಪಾಲಿನ ಹಣವನ್ನು ಕೊಡಬೇಕು ಅಂಥೇಳಿ ಇವತ್ತು ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದಂಥದ್ದು. ಇವತ್ತು ಒಂದನೇದ್ದು ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಡಿದ್ದೀನಿ. ನಾನು ನೋಡಿಲ್ಲ, ಆದರೆ ನಾವು ನೀರನ್ನೇ ಬಳಕೆ ಮಾಡಿದ್ರೆ ಇವರು ನೋಟಿಸ್ ಯಾಕೆ ಕೊಟ್ಟರು, ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಒಂದು, ನೀರನ್ನು ಬಳಕೆ ಮಾಡಿಕೊಂಡ್ರೂ ಕೂಡ ತಪ್ಪಲ್ಲ. ಸಿದ್ಧಗಂಗಾ ಮಠ ಒಂದು ಶ್ರೇಷ್ಠವಾದಂಥ ಮಠ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡುವಂಥ ಒಂದು ಮಠ. ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ನಡ್ಕೋತೀವಿ. 10,000 ಮಕ್ಕಳಿಗೆ ಇವತ್ತು ಸಹ ಅನ್ನ, ಆಶ್ರಯ, ಶಿಕ್ಷಣ ಕೊಟ್ಟುವಂಥ ಮಠ ಪ್ರತಿ ವರ್ಷ. ಜಾತಿ ಧರ್ಮ ನೋಡಿದೆ ಇಂಥ ಮಠಕ್ಕೆ ನಾವು ಏನಾದರೂ ಹಣ ಪಡ್ಕೊಳ್ಳೋದು ಅದು ಸೂಕ್ತ ಆಗೋದಿಲ್ಲ. ಹೌದು, ಸರ್ಕಾರದ ನಿಯಮ ಇರ್ತದೆ, ಎಲ್ಲವೂ ಇರ್ತದೆ. ಆದರೂ ಕೂಡ ಅದನ್ನು ನಾನು ಸಿಇಒಗೆ ಹೇಳಿದ್ದೀನಿ, ಹೇಳಿದ್ದೀನಿ, ಆ 70 ಲಕ್ಷ ನೀರು ಬಳಕೆ ಮಾಡಿದ್ರೆ ನಾವು ವೇ ಆಫ್ ಮಾಡ್ತೀನಿ. ಮುಂದೇನೂ ಕೂಡ ₹1 ಇರಲಾರ್ದೆ ಇವತ್ತು ಅವ್ರಿಗೆ ನೀರನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಅದು ನಮ್ಮ CSR ಆಕ್ಟಿವಿಟಿ ತಗೊಂಡು ಅದು ಮಾಡ್ತೀವಿ. ಸರ್, ಸಿದ್ಧಗಂಗಾ ಮಠ ಇಡೀ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಈ ಬಗ್ಗೆ ಗೊತ್ತಿದ್ದು ಅಧಿಕಾರಿಗಳು ಯಾಕೆ? ನನಗೆ ಗೊತ್ತಿಲ್ಲ ಇವತ್ತು ಅಧಿಕಾರಿಗೆ. ನಾನು ತಿಳ್ಕೋತೀನಿ ಅದನ್ನ, ಅಧಿಕಾರಿ ಯಾಕೆ ಹಿಂಗೆ ಮಾಡಿದ್ರು ಏನು ಅಂತ ತಿಳ್ಕೋತೀನಿ ಅದನ್ನ. ನಾನು ಹೇಳಿದ್ದೇನಲ್ಲ, ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಒಂದನೇದು ವೇ ಆಫ್ ಮಾಡ್ತೀವಿ. ನೀರನ್ನು ಬಳಕೆ ಮಾಡಲಾರ್ದು ನೋಟಿಸ್ ಕೊಡೋದು ಅದು ಭಾಳ ತಪ್ಪದು. ಬಳಕೆನೇ ಮಾಡಲಿಕ್ಕೆ ನನಗೆ 70 ಲಕ್ಷ ಎಲ್ಲಿಂದ ಬರ್ತದೆ? ಅದಕ್ಕೆ ಅವ್ರಿಗೆ ನಾವು ಸ್ಪಷ್ಟನೆ ಕೇಳಿ ಅವ್ರಿಗೆ ಅವ್ರ ಮೇಲೆ ಉತ್ತರ ತಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಮುಂದೆ ಸಮಾಜ ಮಾತಾಡ್ತೀನಿ ನನಗೆ. ಇದಿಷ್ಟು ಸಚಿವರಾದ ಎಂಬಿ ಪಾಟೀಲ್ ಅವರು ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LSB TV5 ಬೆಳಗಾವಿ.